ಹಳ್ಳದಿತ್ತು. ನಮಸ್ಕಾರ ಸ್ನೇಹಿತರೆ, ಲಕ್ಷ್ಮಿ ವಿಲೇಜ್ ಕುಕಿಂಗಿಗೆ ಸ್ವಾಗತ. ಮಲ್ನಾಡ್ ಸ್ಪೆಷಲ್ ಪಂಜರಗಡ್ಡೆ ಸಿಂಗಡಿ ಹಾಕಿ ಮಾಡ್ತೀನಿ. ಅದು ಹೇಗೆ ಅಂತ ತೋರಿಸ್ಕೊಡ್ತೀನಿ, ಬನ್ನಿ. ಹಾಗೆ ನನ್ನ ಚಾನಲ್ಗೆ ಲೈಕು ಶೇರು ಕಮೆಂಟ್ ಮಾಡಿರಿ. ಅದಕ್ಕಿಂತ ಮೊದಲೇ ಪಂಜರಗಡ್ಡೆ ಕಿತ್ಕೊಬ್ರನ ಬರ್ರಿ. ನೋಡ್ರಿ, ಇದೇ ಪಂಜರಗಡ್ಡೆ ಗಿಡ. ಗುದ್ದ ತೋಡಿ ಅದಕ್ಕೆ ಬೂದಿ ಗೊಬ್ಬರ ಹಾಕಿ 1 ವರ್ಷ ಬೇಕು ಬೆಳೆಯೋಕ್ಕೆ. ವರ್ಷ ಆದಮೇಲೆ ಇಷ್ಟು ದೊಡ್ಡಕ್ಕಾಕವು. ನೋಡಿ, ಕೊಲಗ ಆಗಿಬೇಕು, ಭಾಳ ಇಳಿದು ಬಿಡುತ್ತೆ ಗೆಡ್ಡೆ. ನೋಡ್ರಿ, ಇಷ್ಟು ತೊಡಕಾಗೈತಿ. ಎಲ್ಲ ಮಣ್ಣು ಕ್ಲೀನ್ ಮಾಡಿ ತೊಳ್ಕೊಬೇಕು. ನೀಟಾಗಿ ಈ ಥರ ತೊಳ್ಕೊಬೇಕು. ಮಣ್ಣೆಲ್ಲ ಇರ್ತೈತಿ, ಎಷ್ಟು ಕ್ಲೀನ್ ಮಾಡಿದ್ರೂ ಸಾಕಾಗೋದಿಲ್ಲ. ಇದನ್ನೆಲ್ಲ ಬೇರೆಲ್ಲ ತೆಗೆದು ಕ್ಲೀನ್ ಮಾಡ್ಕೋಬೇಕು. ಸಾರು ಮಾಡ್ಬೇಕಾದ್ರೆ ಈ ಥರ ಕೊಯ್ದು ಇಟ್ಕೊಂಡ್ರೆ ಮತ್ತೆ ಮುಂದಿನ ವರ್ಷ ಪಟ್ಟೆ ಹಾಕ್ಬೇಕಾದ್ರೆ ಮತ್ತೆ ಪಟ್ಟೆ ಒಳಗೆ ಹಾಕೋಕ್ಕಾಗಿಲ್ಲ. ಭಾಳ ಸಣ್ಣ ಹೆಚ್ಚಿದ್ರೆ ಬೇಡ, ಇಷ್ಟು ದೊಡ್ಡಕ್ಕೆ ಹೆಚ್ಚಿ ಸಾಕು. ನೋಡಿರಿ, ಸಿಂಗಡಿ ತಗೊಬಂದೀನಿ. ಸಿಂಗಡಿ ಹಾಕಿದ್ರೆ ಮಸ್ತ್ ಆಕತಿ. ಕೆಲವರು ಹೆಸರು ಬೇಳೆ ಹಾಕಿ ಮಾಡ್ತಾರೆ, ನಾ ಸಿಂಗಡಿ ಹಾಕಿ ಮಾಡ್ತೀನಿ. ಈ ಸಿಂಗಡಿ ತಲೆ ಬಾಲ ಎಲ್ಲ ತೆಗಿಬೇಕು. ಈಗ ಮಸಾಲೆ ಮಾಡ್ಕೋಬೇಕು. ಹಂಚಿಡ್ತೀನಿ. ಮಸಾಲೆಗೆ ಬೆಳ್ಳುಳ್ಳಿ, ಹುಳಿಸಿಪ್ಪೆ, ಕೊತ್ತಂಬರಿ, ಮೆಣಸಿಕಾಯಿ ಇಷ್ಟೊಂದು ಹುರ್ಕೋಬೇಕು. ಎಣ್ಣೆ ಹಾಕಿ ಸ್ವಲ್ಪ ಎಣ್ಣೆ ಹಾಕೋಬೇಕು ಹುರಿಯೋಕ್ಕೆ. ಬೆಳ್ಳುಳ್ಳಿ, ಮೆಣಸು, ಕೊತ್ತಂಬರಿ, ಹುಳಿಸಿಪ್ಪೆ, ಸ್ವಲ್ಪ ಕಾಯಿ ಹರ್ಕೋಬೇಕು. ಒಂದು ಚಮಚ ಅರಿಶಿನ ಪುಡಿ. ಇದಷ್ಟು ಖಾರ ತಿರ್ಸ್ಬೇಕು. ಒಂದು ಉಳ್ಳಾಗಡ್ಡೆ, ಒಂದು ಟೊಮೆಟೊ ಹಣ್ಣು ಹಾಕ್ಬೇಕು.
ನಾವು ಫಸ್ಟ್ ಬೇಳೆ ಹಾಕಿ ಬೇಯಿಸೋದಾದರೆ ಫಸ್ಟ್ ಬೇಳೆ ಟೊಮೆಟೊ ಎಲ್ಲ ಬೇಯಿಸ್ಕಿತ್ತೀವಿ. ಈ ಸಿಂಗಡಿ ಹಾಕೋದಕ್ಕಾಗಿ ಎಲ್ಲ ಒಂದೇ ಸಲ ಇಡ್ತೀವಿ. ಇದಕ್ಕೆ ತೊಳೆದು ಸಿಂಗಡಿ ಮಿಕ್ಸ್ ಮಾಡಬೇಕು. ಟೊಮೆಟೊ ಹಣ್ಣು ಹೆಚ್ಚು ಇದಕ್ಕೆ ಹಾಕಿನಿ ಮಸಾಲೆಗೆ ಎಲ್ಲ ಇದಕ್ಕೆ ಹಾಕಿ ಮಿಕ್ಸ್ ಮಾಡಬೇಕು. ರುಚಿಗೆ ತಕ್ಕಷ್ಟು ಕಲ್ಲುಪ್ಪು, ಹಾರಾಡಿ ಬೀಸುವಳೆ ಹವಳ ಬಣ್ಣದ ಗೋಧಿ, ಬೀಸಕ ಕೂಂತರೆ ಬಿಗಿ ಕಳು ಬಂತೆಂದು ನಗನಿನ ಜ್ಞಾತಕ, ಬೀಸಕ್ಕೆ ಕೂಂತರೆ ಬಿಗಿ ಕಳು ಬಂತೆಂದು ನಗನಿನ ಜ್ಞಾತಕ. ಹಾದಿಯ ಹೊಲ ನೋಡಿ ಗೋಧಿಯ ತೆನೆ ನೋಡಿ, ಹಾದಿಯ ಹೊಲ ನೋಡಿ ಗೋಧಿಯ ತೆನೆ ನೋಡಿ, ಬೀಸಿ ಬೀಸಿ ನನಗೆ ಬ್ಯಾಸಗಿ ಬಂತವ್ವ ನಗನಿನ ಜ್ಞಾತಕ, ಬೀಸಿ ಬೀಸಿ ನನಗೆ ಬ್ಯಾಸಗಿ ಬಂತವ್ವ ನಗನಿನ ಜ್ಞಾತಕ. ತೋಟಕ್ಕೆ ಹೋದವರು ಉಣ್ಣಕ್ಕೆ ಬರು ನಿಲ್ಲೇ, ತೋಟಕ್ಕೆ ಹೋದವರು ಉಣ್ಣಕ್ಕೆ ಬರು ನಿಲ್ಲೇ, ಭಾವ ಮೈದುನರ ನಡೆ ನುಡಿ ನೋಡಿ ನಗನಿನ ಜ್ಞಾತಕ, ಭಾವ ಮೈದುನರ ನಡೆ ನುಡಿ ನೋಡಿ ನಗನಿನ ಜ್ಞಾತಕ. ಸಿಕ್ಕಾಪಟ್ಟೆ ಮಳೆ, ಕುಂದ್ರಕ್ಕಾಗ್ತಾ ಇಲ್ಲ, ಮೈಯೆಲ್ಲ ಒದ್ದೆ ಆಗೋದು. ನಿಮ್ಗೆ ತೋರ್ಸಕ್ಕೋಸ್ಕರ ಮಳೆಗೆ ಅಡುಗೆ ಮಾಡ್ತಾ ಇದ್ದೀನಿ, ಒಂದು ಲೈಕ್ ಕೊಡ್ರಿ. ಪಂಜರಗಡ್ಡೆ ಪಲ್ಯ ಸಖತ್ತಾಗೈತಿ. ಉಪ್ಪು ಖಾರ ಹುಳಿ ಎಲ್ಲ ಹಿಡ್ದೈತಿ. ಶಿಂಗಡಿ ಹಾಕಿ ಬೆರಕೆ ಪಲ್ಯ ಮಾಡೀನಿ, ತಿನ್ನ ಹಾಗೆ ಐತಿ. ನೀವು ಮನೆಗೆ ಮಾಡಿ ತಿಂದು ನೋಡ್ರಿ. ಅದ್ರ ಪೀಸ್ ದೊಡ್ಡ ಐತಿ, ಬೇಯೋದಿಲ್ಲ ಅಂತ ಅಂದ್ಕೊಂಡಿರಿ. ಪೀಸ್ ಭಾರಿ ಚಲೋ ಬಂದವೆ. ಹಾಗೆಯೇ ನನ್ನ ಚಾನಲಿಗೆ ಲೈಕು ಶೇರು ಕಮೆಂಟ್ ಮಾಡಿ, ಸಬ್ಸ್ಕ್ರೈಬರ್ ಆಗ್ರಿ, ಬೆಲ್ ಬಟನ್ ಹೊಡೀರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ.